Hello guys, welcome back to the channel. So today we will discuss about 2017 CTP question paper. The first question is ಮಗುವಿನ ವಿಕಾಸಕ್ಕೆ ಕಾರಣ and the right answer is ಪಕ್ವತೆ ಮತ್ತು ಕಲಿಕೆಯ ಅನುಭವ. Third option. Next. ಶಿರಾಪಾದ ವಿಕಾಸದ ತತ್ವ ಎಂದರೆ and the right option is option 2. That is ವಿಕಾಸವು ತಲೆಯ ಕಡೆಯಿಂದ ಕಾಲಿನ ಬೆರಳುಗಳ ಕಡೆ ಸಾಗುತ್ತದೆ. ನೆಕ್ಸ್ಟ್, ಮಕ್ಕಳು ತಮ್ಮ ಪರಿಸರದಲ್ಲಿರುವ ವಸ್ತುಗಳನ್ನು ಅರ್ಥೈಸಿಕೊಳ್ಳಲು ಉಪಯೋಗಿಸುವ ಜ್ಞಾನಾತ್ಮಕ ರಚನೆಗಳು. ಆ್ಯಂಡ್ ದ ಕರೆಕ್ಟ್ ಆನ್ಸರ್ ಇಸ್ ಥರ್ಡ್ ಆಪ್ಷನ್, ಸ್ಕೀಮಾಸ್. ನೆಕ್ಸ್ಟ್, ವ್ಯಕ್ತಿಯ ಬುದ್ಧಿಶಕ್ತಿಯು ಕೆಳಗಿನ ಅಂಶದ ಪರಿಣಾಮವಾಗಿದೆ. And the right answer is option third, ಅನುವಂಶೀಯತೆ ಮತ್ತು ಪರಿಸರ ಎರಡು. ನೆಕ್ಸ್ಟ್ ಕ್ವಶನ್, ಒಂದು ಮಗು ತನ್ನ ಸಮಯಸ್ಕರಿಗಿಂತ ಉಚ್ಚಾರಣೆ ಮತ್ತು ಪದ ಸಂಪತ್ತಿನಲ್ಲಿ ಹಿಂದುಳಿದಿದೆ, ಇದರ ಕಾರಣ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಪಕ್ವತೆಯ ಕೊರತೆ. ನೆಕ್ಸ್ಟ್, ಭೌತಿಕ ವಿಕಾಸದ ಪ್ರಕ್ರಿಯೆಯಲ್ಲಿ ಮೊದಲು ಮಗುವಿನ ನಿಯಂತ್ರಣಕ್ಕೆ ಒಳಪಡುವುದು. ಆ್ಯಂಡ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಫಸ್ಟ್, ದಟ್ ಈಸ್ ಶಿರ. ನೆಕ್ಸ್ಟ್, ಒಂದು ಮಗುವಿನ ವಯಸ್ಸು 8 ವರ್ಷ ಹಾಗೂ ಅವನ ಮಾನಸಿಕ ವಯಸ್ಸು 10. ಹಾಗಾದರೆ ಅವನ ಬುದ್ಧಿಶಕ್ತಿ ಸೂಚ್ಯಂಕವು? ಆ್ಯಂಡ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4th, ದಟ್ ಈಸ್ 125. ಸೊ ಇದರದೊಂದು ಫಾರ್ಮುಲಾ ಬರುತ್ತೆ, ದಟ್ ಈಸ್ ಮೆಂಟಲ್ ಏಜ್ ಡಿವೈಡೆಡ್ ಬೈ ಕ್ರೊನೊಲಾಜಿಕಲ್ ಏಜ್ ಇಂಟು 100. ಸೊ ಅವಾಗ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದ್ರೆ 125 ಬರುತ್ತೆ. ನೆಕ್ಸ್ಟ್, ಸಾಮಾಜೀಕರಣ ಪ್ರಕ್ರಿಯೆಯಲ್ಲಿ ಜ್ಞಾನವನ್ನು ಸಹ ರಚಿಸಲಾಗುವುದು ಎನ್ನುವ ಸಿದ್ಧಾಂತ. ಸೊ ಈ ಸಿದ್ಧಾಂತ ಯಾರು ಕೊಡ್ತಾರಪ್ಪ ಅಂದ್ರೆ ವೈಗಾಟ್ಸ್ಕಿ. ಸೊ ಕರೆಕ್ಟ್ ಆನ್ಸರ್ ಇಸ್ ಫಸ್ಟ್ ಒನ್, ವೈಗಾಟ್ಸ್ಕಿ ಅವರ ಸಿದ್ಧಾಂತ. ನೆಕ್ಸ್ಟ್ ಕ್ವಶನ್, ಪಿಯಾಜೆಯವರ ಪ್ರಕಾರ ಜ್ಞಾನ ವಲಯದ ವಿಕಾಸ ಗರಿಷ್ಠ ಮಟ್ಟದಲ್ಲಿ ಆಗುವ ಹಂತ. ಆ್ಯಂಡ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಈಸ್ ಕಿಶೋರಾವಸ್ಥೆ. ನೆಕ್ಸ್ಟ್, ವಸ್ತುಗಳ ಶಾಶ್ವತತೆ ಸನ್ನಿವೇಶವನ್ನು ಈ ಕೆಳಕಂಡ ಪಿಯಾಜೆಯವರ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಕಾಣಬಹುದು. ಆ್ಯಂಡ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಸಂವೇದನಾಗತಿಯ ಹಂತ. ನೆಕ್ಸ್ಟ್, ಹಸುಳೆತನ ಹಂತದ ಅವಧಿ. ಆ್ಯಂಡ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಫಸ್ಟ್, ದಟ್ ಈಸ್ ಜನನದಿಂದ 3 ವರ್ಷಗಳವರೆಗೆ. ನೆಕ್ಸ್ಟ್ ಕ್ವಶನ್, ಪರೀಕ್ಷೆಯಲ್ಲಿ ಗಳಿಸಿರುವ ಅಂಕಗಳು ಸೂಚಿಸುವ ಅಂಶ. ಆ್ಯಂಡ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ದಟ್ ಈಸ್ ಸಾಧನೆ. ವಿದ್ಯಾರ್ಥಿಗಳ ಕಲಿಕೆಯ ಕಠಿಣತೆಯನ್ನು ಕಂಡುಹಿಡಿಯುವ ಪರೀಕ್ಷೆ. ದ ರೈಟ್ ಆನ್ಸರ್ ಈಸ್ ಅಗೇನ್ ಆಪ್ಷನ್ 2, ನೈದಾನಿಕ ಪರೀಕ್ಷೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನಗಳಲ್ಲಿ ಒಂದು ಪೂರ್ವಾಕ್ ಶಕ್ತಿಯ ಸಂವಹನವಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4th, ದಟ್ ಈಸ್ ವಾಕ್ಯಗಳು. ನೆಕ್ಸ್ಟ್, ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯನ್ನು ಅಳೆಯಬಹುದಾದ ಪರೀಕ್ಷೆ. ದ ರೈಟ್ ಆನ್ಸರ್ ಇಸ್ ಸಾಧನಾ ಪರೀಕ್ಷೆ. ನೆಕ್ಸ್ಟ್, ವಿಶ್ವ ಆರೋಗ್ಯ ಸಂಘಟನೆ 1980ರವರ ಪ್ರಕಾರ ಅಶಕ್ತ ಎಂದರೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಒಬ್ಬ ವ್ಯಕ್ತಿ ಅನುಭವಿಸುವ ಅನಾನುಕೂಲತೆಗಳು. ನೆಕ್ಸ್ಟ್, ಮಂದಗಾಮಿಯಾಗಿ ಕಲಿಯುವವರ ಬುದ್ಧಿಶಕ್ತಿ ಸೂಚ್ಯಂಕವು? ದ ರೈಟ್ ಆನ್ಸರ್ ಇಸ್ 70 to 90. ನೆಕ್ಸ್ಟ್, ಡಿಸ್ಲೆಕ್ಸಿಯಾ ಎಂದರೆ? ವಾಚನ ಅಸ್ವಸ್ಥತೆ, ಲರ್ನಿಂಗ್ ಡಿಫೆಕ್ಟ್ಸ್. ಓಕೆ. ನೆಕ್ಸ್ಟ್, ಸೃಜನಶೀಲತೆಯ ಕೊನೆಯ ಹಂತ. ದ ರೈಟ್ ಆನ್ಸರ್ ಈಸ್
ಪರಿಶೀಲನೆ. ಆಪ್ಷನ್ 4. ನೆಕ್ಸ್ಟ್ ಕ್ವಶನ್. ಮಕ್ಕಳು ಸಾಮಾನ್ಯ ವರ್ತನೆಗಳಿಂದ ಭಿನ್ನವಾಗಿ ಸಾಮಾಜಿಕ ಅನಪೇಕ್ಷಿತ ರೀತಿಯಲ್ಲಿ ವರ್ತಿಸಿದಾಗ ಅವರು ಯಾರಾಗುತ್ತಾರೆ ಅಂದರೆ ದ ರೈಟ್ ಆನ್ಸರ್ ಇಸ್ ಅಪರಾಧಿಗಳು. ಆಪ್ಷನ್ ಫಸ್ಟ್ ಒನ್. ನೆಕ್ಸ್ಟ್ ಕ್ವಶನ್. ಒಂದು ಮಗು 15 ಸೇಬು ಹಣ್ಣಿನ ಪುಟ್ಟಿಯಿಂದ 8 ಸೇಬು ಹಣ್ಣುಗಳನ್ನು ತೆಗೆದ ನಂತರ 7 ಹಣ್ಣುಗಳು ಉಳಿದಿವೆ ಎಂದು ಅರ್ಥೈಸಿಕೊಳ್ಳುವುದು. ಇದು ಇದರ ಉದಾಹರಣೆ. ದ ರೈಟ್ ಆನ್ಸರ್ ಇಸ್ ಫಸ್ಟ್ ಒನ್, ಪಾರ್ಶ್ವ ವರ್ಗಾವಣೆ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನಗಳಲ್ಲಿ ಜೈವಿಕ ಅಗತ್ಯತೆ ಅಲ್ಲದಿರುವುದು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಭದ್ರತೆಯ ಅಗತ್ಯತೆ. ನೆಕ್ಸ್ಟ್ ಕ್ವಶನ್. ಕ್ರಿಯಾಜನ್ಯ ವರ್ತನೆಯನ್ನು ಧನಾತ್ಮಕ ಪ್ರಚೋದನೆಯ ಮೂಲಕ ದೃಢಗೊಳಿಸಬಹುದು, ಆದರೆ ಋಣಾತ್ಮಕ ಪುನರ್ಬಲನವು ಅದನ್ನು ದುರ್ಬಲಗೊಳಿಸುತ್ತದೆ. ಇದನ್ನು ಹೇಳಿದವರು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3. ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಸ್ಕಿನ್ನರ್. ನೆಕ್ಸ್ಟ್. ಈ ಕೆಳಗಿನಗಳಲ್ಲಿ ಒಂದು ತರಗತಿಯ ಪ್ರೇರಣಾ ತಂತ್ರವಲ್ಲದಿರುವುದು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಫಸ್ಟ್, ದಟ್ ಇಸ್ ಶಿಕ್ಷಕ ಕೇಂದ್ರಿತ ಮಾರ್ಗ. ನೆಕ್ಸ್ಟ್ ಕ್ವೆಶ್ಚನ್. ಅನುವಂಶೀಯತೆ ಪ್ರಕಾರ ಒಂದು ಮಗು ಅನುವಂಶಿಕವಾಗಿ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ 2, 50% ಪಿತೃವಿನ ಮತ್ತು 50% ಮಾತೃವಿನ ಕಡೆಯಿಂದ. ನೆಕ್ಸ್ಟ್ ಕ್ವೆಶ್ಚನ್. ಅನಾರೋಗ್ಯಕರ ಮನೋಧೋರಣೆ, ಮೂಢನಂಬಿಕೆ ಮತ್ತು ಭಯ ಇವುಗಳನ್ನು ತೊಡೆದುಹಾಕಲು ಬಳಸಬಹುದಾದ ಸಿದ್ಧಾಂತ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಸಾಂಪ್ರದಾಯಿಕ ಅನುಬಂಧನ. ನೆಕ್ಸ್ಟ್ ಕ್ವೆಶ್ಚನ್. ಈ ಕೆಳಗಿನಗಳಲ್ಲಿ ಕ್ರಿಯಾಜನ್ಯ ಅನುಬಂಧಕ್ಕೆ ಸೇರದೇ ಇರುವುದು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಪ್ರಚೋದನೆ ಇಲ್ಲ, ಪ್ರತಿಕ್ರಿಯೆ ಇಲ್ಲ. ನೆಕ್ಸ್ಟ್ ಕ್ವೆಶ್ಚನ್. ಒಳನೋಟ ಕಲಿಕೆಯಲ್ಲಿ ಬಳಸದೇ ಇರುವ ಮಾರ್ಗ. ದ ರೈಟ್ ಆನ್ಸರ್ ಇಸ್ ಫಸ್ಟ್ ಒನ್, ಪ್ರಯತ್ನ, ದೋಷ ಕಲಿಕೆ. ಕಲಿಕೆಯ ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆಯು ಹೆಚ್ಚು ಸಂಭವನೀಯವಾಗಿ ಪುನರ್ಬಲನದ ಮೂಲಕ ಆಗುವುದು. ದ ರೈಟ್ ಆನ್ಸರ್ ಇಸ್ ಕ್ರಿಯಾಜನ್ಯ ಅನುಬಂಧನದಲ್ಲಿ. ಮಕ್ಕಳು ತಂದೆ ತಾಯಿಯರನ್ನು ಹೋಲುತ್ತಾರೆ. ಇದು ಇದರ ಉದಾಹರಣೆ. ದ ರೈಟ್ ಆನ್ಸರ್ ಇಸ್ ಸಾಮ್ಯತೆಯ ನಿಯಮ. ಥ್ಯಾಂಕ್ ಯು ಫಾರ್ ವಾಚಿಂಗ್.